ಬುದ್ಧಿವಂತ ಸೋಮಾರಿ ರೈತ. ಈ ಕಥೆಯು ಗಣಪ ಎಂಬ ಸೋಮಾರಿ ರೈತನು ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಇಡೀ ಗ್ರಾಮದ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತಾನೆ ಎಂಬುದರ ಕುರಿತಾಗಿದೆ. ಈ ಕಥೆಯು ಜ್ಞಾನಪುರ ಎಂಬ ಹಚ್ಚ ಹಸಿರಿನ ಹೊಲಗಳಿಂದ ಕೂಡಿದ ಪ್ರಶಾಂತ ಹಳ್ಳಿಯಲ್ಲಿ ನಡೆಯುತ್ತದೆ. ಆ ಊರಿನ ಜನರು ತುಂಬಾ ಕಷ್ಟಜೀವಿಗಳಾಗಿದ್ದರು. ಆದರೆ ಗಣಪ ಎಂಬ ರೈತ ಮಾತ್ರ ಇದಕ್ಕೆ ಹೊರತಾಗಿದ್ದ. ಆತ ಅತಿ ಸೋಮಾರಿಯಾಗಿದ್ದ ಕಾರಣ ಊರಿನವರು ಅವನನ್ನು ಸೋಮಾರಿ ಗಣಪ ಎಂದೇ ಕರೆಯುತ್ತಿದ್ದರು. ಎಲ್ಲರೂ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದಾಗ ಗಣಪ ಮಾತ್ರ ಒಂದು ಮರದ ಕೆಳಗೆ ಕುಳಿತು ಆಕಾಶವನ್ನು ನೋಡುತ್ತಾ ಏನೋ ಆಲೋಚನೆ ಮಾಡುತ್ತಾ ಇರುತ್ತಿದ್ದ. ಅವನ ಹೆಂಡತಿ ಲಕ್ಷ್ಮೀದೇವಿ ಪತಿಗೆ ಬುದ್ಧಿವಂತಿಕೆ ಇದೆ ಎಂದು ನಂಬಿದ್ದಳು. ಅದೇ ಊರಿನ ಮಲ್ಲೇಶ ಮತ್ತು ಸೋಮೇಶ ಎಂಬ ಇಬ್ಬರು ಸಹೋದರರು ತುಂಬ ಶಕ್ತಿಶಾಲಿಗಳು, ಆದರೆ ಬುದ್ಧಿವಂತಿಕೆಯಲ್ಲಿ ಹಿಂದುಳಿದಿದ್ದರು. ಅವರು ಗಣಪನನ್ನು ಆಗಾಗ ತಮಾಷೆ ಮಾಡುತ್ತಾ ಹೋಗುತ್ತಿದ್ದರು. ಒಮ್ಮೆ ಅವರು ಬಂದು, ಏನೋ ಗಣಪ, ಇವತ್ತು ಕೂಡ ಆಕಾಶದಲ್ಲಿ ನಕ್ಷತ್ರಗಳನ್ನು ಲೆಕ್ಕ ಮಾಡುತ್ತಿದ್ದೀಯಾ? ಹೊಲದಲ್ಲಿ ಕಳೆ ಬೆಳೆದಿದೆ, ಹೋಗಿ ನೋಡು ಎಂದರು. ಗಣಪ ನಕ್ಕು, ನೀವು ಕಷ್ಟಪಟ್ಟು ದುಡಿಯುತ್ತಿದ್ದೀರಾ, ಆದರೆ ನಾನು ಕಷ್ಟಪಡದೆ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಹೇಗೆ ನಿವಾರಿಸುವುದು ಎಂದು ನೋಡುತ್ತಿದ್ದೇನೆ ಎಂದ. ಮಲ್ಲೇಶ ಮತ್ತು ಸೋಮೇಶ ಗಣಪನನ್ನು ಆಶ್ರಯ ಮಾಡಿ ಹೊರಟು ಹೋದರು. ಗ್ರಾಮಕ್ಕೆ ಬಂದ ಬರಗಾಲ ಮತ್ತು ನೀರಿನ ಸಮಸ್ಯೆ. ಆ ವರ್ಷ ಇದ್ದಕ್ಕಿದ್ದಂತೆ ಊರಿನಲ್ಲಿ ಭೀಕರ ಬರಗಾಲ ಉಂಟಾಯಿತು. ಕೊಳ, ನದಿ, ಬಾವಿ ಎಲ್ಲವೂ ನೀರಿಲ್ಲದೆ ಬತ್ತಿ ಹೋಗಿದ್ದವು. ಪರಿಸ್ಥಿತಿ ಇನ್ನಷ್ಟು ಹದಗೆಡಲು ಹೊಲಗಳಿಗೆ ನೀರು ಹೋಗುವ ಕಾಲುವೆಯ ಮಧ್ಯದಲ್ಲಿ ಒಂದು ದೊಡ್ಡ ಮರ ಉರುಳಿ ಬಂದು ಬಿದ್ದಿತ್ತು. ಇದರಿಂದ ನೀರು ಸಂಪೂರ್ಣವಾಗಿ ನಿಂತಿತ್ತು. ಊರಿನ ಮುಖ್ಯಸ್ಥ ಭೂಷಣಯ್ಯ ಅವರು ಪಂಚಾಯಿತಿಯನ್ನು ಕರೆದು ಎಲ್ಲರನ್ನು ಸೇರಿಸಿದರು. ನಮ್ಮ ಊರಿಗೆ ಈ ರೀತಿ ತೊಂದರೆ ಬಂದಿದೆ. ಕಷ್ಟಪಟ್ಟು ಕೆಲಸ ಮಾಡುವ ನಮಗೆ ದೇವರು ಈ ಪರಿಸ್ಥಿತಿಯನ್ನು ಕೊಟ್ಟಿದ್ದಾನೆ. ಈ ಮರವನ್ನು ಕತ್ತರಿಸಿ ನೀರು ಹೋಗುವಂತೆ ಮಾಡುವುದು ಸುಲಭದ ಕೆಲಸವಲ್ಲ. ಆದರೆ ಯಾರು ಈ ಕೆಲಸವನ್ನು ಮಾಡುತ್ತಾರೆ ಅವರಿಗೆ ನನ್ನ ಆಸ್ತಿಯಲ್ಲಿರುವ 10 ಎಕರೆ ಜಮೀನಿನಲ್ಲಿ 5 ಎಕರೆಯನ್ನು ಬರೆದುಕೊಡುತ್ತೇನೆ ಎಂದು ಘೋಷಿಸಿದರು. ಇದನ್ನು ಕೇಳಿ ಮಲ್ಲೇಶ್ ಮತ್ತು ಸೋಮೇಶ್ ತುಂಬ ಸಂತೋಷವಾಯಿತು. ಅವರು ಮರುದಿನದಿಂದಲೇ ಮರವನ್ನು ತೆಗೆಯುವುದಾಗಿ ಹೇಳಿದರು. ಮುಖ್ಯಸ್ಥರು ಗಣಪನನ್ನು ನೋಡಿ, ಏನೋ ಗಣಪ, ನಿನ್ನ ತಲೆಗೆ ಏನಾದರೂ ಉಪಾಯ ಒಳೆದಿದೆಯೇ ಎಂದು ತಮಾಷೆ ಮಾಡಿದರು. ಗಣಪ ಉಪಾಯವನ್ನು ಆಲೋಚನೆ ಮಾಡುವುದಕ್ಕಿಂತ ಮೊದಲು ಪ್ರಯತ್ನ ಹೇಗೆ ಮಾಡಬೇಕು ಎಂದು ನೋಡಬೇಕು ಎಂದ. ಮಲ್ಲೇಶ ಮತ್ತು ಸೋಮೇಶ ದೊಡ್ಡ ಕೊಡಲಿಯನ್ನು ತೆಗೆದುಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಮರವನ್ನು ಕಟಾವು ಮಾಡಲು ಶುರು ಮಾಡಿದರು. ಆದರೆ ಆ ಮರ ಒಂದು ಗೆರೆ ಕೂಡ ಕಡಿಯಲು ಆಗಲಿಲ್ಲ. ಇದನ್ನೆಲ್ಲ ಗಣಪನು ದೂರ ಕೂತು ನೋಡುತ್ತಿದ್ದ. ಆತ ಪ್ರತಿದಿನ ಬಂದು ಮರದ ಸುತ್ತ, ಬೆಟ್ಟದ ಸುತ್ತ, ಅದರ ಕೆಳಗಿರುವ ನೆಲ ಹೇಗಿದೆ ಹಾಗೂ ಹಳೆಯ ಕಾಲುವೆ ಏನಾದರೂ ಇದೆಯೇ ಎಂದು ಸೂಕ್ಷ್ಮವಾಗಿ ಪರೀಕ್ಷಿಸುತ್ತಿದ್ದ. ಆತನನ್ನು ಮತ್ತೆ ತಮಾಷೆ ಮಾಡಿದಾಗ ಗಣಪ ಮರವನ್ನು ಅಲ್ಲ, ಮರದ ಬಲಹೀನತೆ ಎಲ್ಲಿ ನೋಡಬೇಕು ಎಂದು ನಾನು ನೋಡುತ್ತಿದ್ದೇನೆ. ಅದು ಗೊತ್ತಾದರೆ ಮರವನ್ನು ಸುಲಭವಾಗಿ ತೆಗೆಯಬಹುದು ಎಂದು. ಗಣಪನ ಹೆಂಡತಿ ಲಕ್ಷ್ಮೀದೇವಿ ಕೂಡ ಜನರು ಗಣಪನನ್ನು ಅಪಹಾಸ್ಯ ಮಾಡುವುದರಿಂದ ಬೇಸರಗೊಂಡಿದ್ದಳು. ಆಗ ಗಣಪ, ನಾನು 10 ದಿನದಲ್ಲಿ ಮಾಡುವ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಒಂದೇ ದಿನದಲ್ಲಿ ಮಾಡಲು ಆಲೋಚಿಸುತ್ತಿದ್ದೇನೆ ಎಂದು ನಂಬಿಕೆ ತುಂಬಿದ. 4 ದಿನ ಕಳೆದರೂ ಮಲ್ಲೇಶ ಮತ್ತು ಸೋಮೇಶ ಮರವನ್ನು ಅಲುಗಾಡಿಸಲು ಆಗಲಿಲ್ಲ. ಕೊನೆಗೆ ನಿರಾಶೆಯಿಂದ ವಾಪಸ್ ಬಂದರು. ಮುಖ್ಯಸ್ಥರು ತುಂಬಾ ದುಃಖದಲ್ಲಿದ್ದಾಗ ಗಣಪ ಅಲ್ಲಿಗೆ ಬಂದ. ಭೂಷಣಯ್ಯ, ಆ ಮರವನ್ನು ಅಲ್ಲಿಂದ ತೆಗೆಯುವ ಉಪಾಯ ನನಗೆ ಗೊತ್ತಾಗಿದೆ. ಮುಖ್ಯಸ್ಥರು ನಕ್ಕು, ಸೋಮಾರಿಯಾಗಿರುವ ನಿನಗೆ ಉಪಾಯ ಸಿಕ್ಕಿದೆಯೇ? ಏನದು ಹೇಳು ಎಂದರು. ಗಣಪ, ನನಗೆ 10 ಜನ ಕೆಲಸಕ್ಕೆ ಬೇಕು, ಆದರೆ ಮರವನ್ನು ಕತ್ತರಿಸಲು ಅಲ್ಲ,
ಅಲ್ಲಿರುವ ಮಣ್ಣನ್ನು ತೆಗೆಯಲು. ಗಣಪ ಹೇಳಿದ ಹಾಗೆ ಮಾಡದಿದ್ದರೆ ನಾಳೆ ಸಂಜೆ ಒಳಗೆ ಆ ಮರವನ್ನು ಅಲ್ಲಿಂದ ತೆಗೆಯದಿದ್ದರೆ ಊರಿನಿಂದ ಹೊರಗೆ ಕಳುಹಿಸಬೇಕು ಎಂಬ ಷರತ್ತಿಗೆ ಮುಖ್ಯಸ್ಥರು ಒಪ್ಪಿಕೊಂಡರು. ಗಣಪ 10 ಜನರೊಂದಿಗೆ ಮರದ ಬಳಿಗೆ ಹೋಗುವ ಬದಲು ಅವರನ್ನು ಬೆಟ್ಟದ ಮೇಲಿರುವ ಚಿಕ್ಕ ನದಿಯ ಬಳಿಗೆ ಕರೆದುಕೊಂಡು ಹೋದ. ಅಲ್ಲಿಗೆ ಬಂದಿದ್ದವರಿಗೆ ಆಶ್ಚರ್ಯ. ಗಣಪ ತಾಳ್ಮೆಯಿಂದ ತನ್ನ ಯೋಜನೆ ವಿವರಿಸಿದ. ನಾನು ಆ ಮರ ಇರುವ ಜಾಗವನ್ನು ಸೂಕ್ಷ್ಮವಾಗಿ ನೋಡಿದ್ದೇನೆ. ಆ ಮರವು ನೀರಿನ ಮೇಲೆ ಇರುವ ಮಣ್ಣಿನ ಮೇಲೆ ಕೂತಿದೆ. ನಾವು ಇಲ್ಲಿ ಮಣ್ಣು ತೆಗೆದು ನೀರು ಈ ಕಡೆ ಕೊಚ್ಚಿಕೊಂಡು ಹೋಗುವ ಹಾಗೆ ಸಣ್ಣ ಕಾಲುವೆಯನ್ನು ಮಾಡಿದರೆ ಆ ನೀರು ಮರದ ಕೆಳಗಿರುವ ಮಣ್ಣನ್ನು ಕೊಚ್ಚಿಕೊಂಡು ಹೋದರೆ ಮರ ಹಾಗೆಯೇ ಉರುಳಿ ಹೋಗುತ್ತದೆ. ಇಷ್ಟು ಸುಲಭದ ಯೋಜನೆ ಯಾರಿಗೂ ಒಳ್ಳೆಯದೇ ಇದ್ದಿದ್ದಕ್ಕೆ ಎಲ್ಲರಿಗೂ ಆಶ್ಚರ್ಯವಾಯಿತು. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಬೇಗನೆ ಕಾಲುವೆಯನ್ನು ತಯಾರಿಸಿದರು. ನದಿಯ ನೀರು ವೇಗವಾಗಿ ಆ ಮರದ ಹತ್ತಿರ ಹೋಗಿ ಅದರ ಕೆಳಗಿನ ಮಣ್ಣನ್ನೆಲ್ಲ ಕೊಚ್ಚಿಕೊಂಡು ಹೋಯಿತು. ಸಂಜೆಯಾಗುವಷ್ಟರಲ್ಲಿ ಮರದ ಕೆಳಗಿನ ಮಣ್ಣು ಸಂಪೂರ್ಣವಾಗಿ ಖಾಲಿಯಾದ ಕಾರಣ ನೀರಿನ ವೇಗಕ್ಕೆ ಮರ ಉರುಳಿಕೊಂಡು ಹೋಗಿ ಹಳ್ಳದಲ್ಲಿ ಬಿದ್ದೋಯ್ತು. ಈಗ ಕಾಲುವೆ ಮುಕ್ತವಾಗಿ ನೀರು ಹೊಲಗಳಿಗೆ ಹೋಗಲು ಶುರುವಾಯಿತು. ಇದನ್ನು ಕಂಡ ಮಲ್ಲೇಶ್ ಮತ್ತು ಸೋಮೇಶ್ ಸಂತೋಷದಿಂದ ಗಣಪನ ಬಳಿ ಬಂದು, ಗಣಪ, ನೀನು ಸೋಮಾರಿ ಅಲ್ಲ, ಮಹಾ ಬುದ್ಧಿವಂತ. ಕೈ ಬಲಕ್ಕಿಂತ ಬುದ್ಧಿವಂತಿಕೆಯಿಂದ ನೀನು ಎಲ್ಲವನ್ನೂ ಸಾಧನೆ ಮಾಡಿದ್ದೀಯ. ನಮ್ಮನ್ನು ಕ್ಷಮಿಸು ಎಂದು ಕೈ ಮುಗಿದರು. ಊರಿನ ಮುಖ್ಯಸ್ಥರು ಕೂಡ ತಮ್ಮ ಮಾತು ಉಳಿಸಿಕೊಂಡು ಗಣಪನಿಗೆ 5 ಎಕರೆ ಜಮೀನನ್ನು ಬರೆದುಕೊಟ್ಟರು. ಇಡೀ ಊರು ಗಣಪನನ್ನು ಹೆಗಲ ಮೇಲೆ ಹೊತ್ತು ಸಂಭ್ರಮಿಸಿತು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಯಾವಾಗಲೂ ದೇಹ ಬಲ ಮಾತ್ರ ಎಲ್ಲ ಕೆಲಸವನ್ನು ಮಾಡುವುದಿಲ್ಲ. ಏನೇ ಸಮಸ್ಯೆ ಬಂದರೂ ಕೂಡ ತಾಳ್ಮೆಯಿಂದ ಯೋಚಿಸಿ ಬುದ್ಧಿ ಬಲವನ್ನು ಉಪಯೋಗಿಸಿದರೆ ತುಂಬಾ ಕಷ್ಟವಾದ ಕೆಲಸಗಳನ್ನು ಕೂಡ ಸುಲಭವಾಗಿ ಮಾಡಿ ಮುಗಿಸಬಹುದು. ಈ ಕನ್ನಡ ಕಥೆಯನ್ನು ನೀವು ಇಷ್ಟಪಟ್ಟಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.